ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ವೇತಾ ವ್ಲಾಗ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮನೋಜ್ಞನ್ಗೆ ಎಕ್ಸಾಮ್ ಇರೋದ್ರಿಂದ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದರೆ ಯೂಶಲಿ ನಾವು ಹೋಮ್ ಸ್ಟೇ ಆ ಥರ ಹೋಗ್ತಿದ್ವಿ ಎವ್ರಿ ನ್ಯೂ ಇಯರು. ಈ ಸರಿ ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಹೋಗಿ ಸಂಜೆ ಹಾಗೆ ಚಟ್ಪಟ ತಿಂದು ನಾವು ನ್ಯೂ ಇಯರ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದೆ. ನಾನಿವತ್ತು ಹೋಗ್ತಾ ಇರೋ ದೇವಸ್ಥಾನ ಪ್ಯಾಲೇಸ್ ಒಳಗೆ ಇರೋ ತ್ರಿನೇಶ್ವರ ದೇವಸ್ಥಾನ. ನೀವು ಯಾರು ಈ ದೇವಸ್ಥಾನ ನೋಡಿದ್ದೀರಾ? ನೋಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಶಿವರಾತ್ರಿ ದಿನ ಈಶ್ವರನಿಗೆ ಚಿನ್ನದ ಕೊಳಗ ಧರಿಸಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ನಾನು ಇಟ್ಕಿಗೂಡಲ್ಲಿದ್ದಾಗ ನಮ್ಮ ಅತ್ತೆ ಜೊತೆ ಪ್ರತಿ ಸೋಮವಾರ ತ್ರಿನೇಶ್ವರನಿಗೆ ಅಭಿಷೇಕಕ್ಕೆ ಬರ್ತಾ ಇದ್ವಿ. ತುಂಬ ಚೆನ್ನಾಗಿ ಅಭಿಷೇಕ ಮಾಡಿ ಅಲಂಕಾರ ಮಾಡ್ತಾಯಿದ್ರು. ಸೊ ತುಂಬ ದಿನ ಆಗಿತ್ತು ಅಂತ ನಾವು ತ್ರಿನೇಶ್ವರನ ದರ್ಶನ ಮಾಡೋಣ ಅಂತ ಬಂದ್ವಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು, ಹಾಗಾಗಿ ನಿಮಗೆ ಈಶ್ವರನ ದರ್ಶನ ಮಾಡ್ಸೋಕ್ಕಾಗಲಿಲ್ಲ. ಇದ್ರ ಪಕ್ಕದಲ್ಲೇ ಗಾಯತ್ರಿ ದೇವಿ ದೇವಸ್ಥಾನ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಬಂದರೆ ಆ ಗಾಯತ್ರಿ ದೇವಿ ದೇವಸ್ಥಾನಕ್ಕೂ ಹೋಗ್ತೀನಿ. ಆ ದೇವರು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ 5 ಮುಖ ಇರೋ ದೇವರು. ನೋಡಿ, ಒಳಗಡೆ ಗಾರ್ಡನ್ ಕೂಡ ಆಗಲಿ ತುಂಬ ಚೆನ್ನಾಗಿತ್ತು. ತುಂಬ ಸೈಲೆಂಟಾಗಿತ್ತು ದೇವಸ್ಥಾನ. ನೀವು ಒಂಥರ ಧ್ಯಾನಕ್ಕೆ ಕೂರಿದ್ರೆ ತುಂಬ ಚೆನ್ನಾಗಿ ಧ್ಯಾನ ಮಾಡ್ಬೋದು. ಇದಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಶ್ವೇತವರಹ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಕೂಡ ಇಷ್ಟೇ ಚೆನ್ನಾಗಿದೆ. ದೇವರು ಕೂಡ ಅಷ್ಟೇ, ತುಂಬ ಪುಟ್ಟ ದೇವರು, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಆ ಗ್ರೆನೇಡ್ದು ಪಾಟು, ಸೈಡು ಮೆಟ್ಲಿಗೆ ಕಾರ್ವಿಂಗ್ಸು ತುಂಬ ಚೆನ್ನಾಗಿತ್ತು. ನೀವು ಯಾರು ಇನ್ನು ಈ ಪ್ಯಾಲೇಸ್ ಒಳಗಡೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅಂದರೆ ಒಂದು ರೌಂಡ್ ಎಲ್ಲರೂ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೋಟೆಲ್ ಸಿದ್ಧಾರ್ಥಗೆ ಬಂದ್ವಿ. ನಾನು ಚಿಕ್ಕವಳಿದ್ದಾಗ ನಮ್ಮ ತಂದೆ ಯಾವಾಗಲೂ ಹೋಟೆಲ್ ಸಿದ್ಧಾರ್ಥಕ್ಕೆ ಕರ್ಕೊಂಬರ್ತಾಯಿದ್ರು. ಇಲ್ಲಿ ಬಂದರೆ ಫಸ್ಟು ಬಾಸುಂದಿ, ನೆಕ್ಸ್ಟು ಚೆನ್ನಬತ್ತೂರ. ಇದು ಬಿಟ್ಟು ನಾನು ದೋಸೆ ಬಿಟ್ಟರೆ ಇನ್ನೇನು ನಾನು ಈ ಹೋಟ್ಲಲ್ಲಿ ಟೇಸ್ಟೇ ಮಾಡಿಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಐಸ್ ಕ್ರೀಮ್ ಸ್ಟಾಲು ನಾನು ಚಿಕ್ಕವಳಿದ್ದಾಗಲೂ ಇಲ್ಲೇ ಇತ್ತು, ಈಗಲೂ ಇದೆ ಅದು. ಅಲ್ಲಿ ಅಪ್ಪ ನನಗೆ ಜಾಯ್ ಐಸ್ ಕ್ರೀಮ್ ಕೊಡ್ಸೋಕ್ಕೆ ಇಲ್ಲಿ ಕರ್ಕೊಂಬರ್ತಾಯಿದ್ರು. ಎವರ್ ಗ್ರೀನ್ ಅವಾಗಿನ ನಾನು ಚಿಕ್ಕವಳಿದ್ದಾಗಿಂದನೂ ಈಗ ನನ್ನ ಮಗಳು ದೊಡ್ಡವಳಾದ್ರೂ ಇಲ್ಲಿ ಬಾಸುಂದಿ ಚೆನ್ನಬತ್ತೂರಾಗ ಬರ್ತೀವಿ. ರಿಮೋಟ್ ಮಾಡಿದ್ರು ಕಣ, ಅದು ತಗೊಂಡು ಕೊಡೋದು. ತುಂಬ ಲಿಮಿಟೆಡ್. ಏಲಕ್ಕಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ, ಚೆನ್ನಾಗಿದೆ. ಏಲಕ್ಕಿ ಫ್ಲೇವರ್ ಜಾಸ್ತಿ ತುಂಬ ಜಾಸ್ತಿ ಆಗುತ್ತೆ. ಚೆನ್ನಬತ್ತೂರ ತುಂಬ ಟೇಸ್ಟ್ ಆಗಿತ್ತು. ಬತ್ತೂರ ಎಷ್ಟು ಸಾಫ್ಟಾಗಿತ್ತು ಅಂದರೆ ವಿ ರಿಯಲಿ ಎಂಜಾಯ್ಡ್. ನನಗೆ ಈ ಥರ ಸಿಂಪಲ್ ಥಿಂಗ್ಸ್ ತುಂಬ ಖುಷಿ ಕೊಡುತ್ತೆ. ನನ್ನ ಫ್ಯಾಮಿಲಿ ಜೊತೆ ಒಂದು ಕಾಫಿಗೆ ಹೋಗೋದು ಖುಷಿ ಆಗುತ್ತೆ, ಚಾಟ್ಸ್ಗೆ ಹೋಗೋದು ಖುಷಿ ಆಗುತ್ತೆ. ಚೆನ್ನಬತ್ತೂರ ಜೊತೆ ಬಿಸಿ ಬಿಸಿ ಕಾಫಿ ಕುಡಿದು ನಾನು ನ್ಯೂ ಇಯರ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡೆ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್. ಇದೇನೇ ತಿಂತೀರಿ ನಾ ಹಾಕ್ಲಾ?
ದೊಡ್ಡದಾಗ್ಬಿಡುತ್ತೆ